ಇನ್ನು ಹಣದ ಆಸೆಗಾಗಿ ಭೂ ತಾಯಿಯ ಒಡಲನ್ನ ಬಗೆಯುತ್ತಿದ್ದಾರೆ ಭೂಗಳ್ಳರು. ಅಕ್ರಮ ಮರಳು ಸಾಗಾಣಿಕೆಗೆ ಇತ್ತ ಅಧಿಕಾರಿಗಳೇ ಸಾಥನ್ನ ಕೊಡ್ತಾ ಇದ್ದಾರೆ. ಹಣದ ಆಸೆಗಾಗಿ ಭೂ ತಾಯಿಯ ಒಡಲನ್ನೇ ಬಗೆಯುತ್ತಿದ್ದಾರೆ ಕದೀಮರು, ಭೂ ಕಳ್ಳರು. ಅಕ್ರಮ ಮರಳು ಸಾಗಾಣಿಕೆಗೆ ಇತ್ತ ಅಧಿಕಾರಿಗಳಿಂದ ಸಾಥ್ ನೀಡಲಾಗ್ತಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಉಲ್ಬಣ ಆಗ್ತಾ ಇವೆ. ಕೊಪ್ಪಳದ ನಾನಾ ಕಡೆ ಅಕ್ರಮವಾಗಿ ಮರಳು ಸಾಗಾಟದ ದಂಧೆ ನಡೀತಾ ಇದೆ. ಗಂಗಾವತಿ ತಾಲೂಕಿನ ವೆಂಕಟಗಿರಿಯ ಬಳಿ ಬರಿದಾಗ್ತಾ ಇದೆ ಭೂತಾಯಿಯ ಒಡಲು. ಭೂ ಮಾಫಿಯಾ ಹೆಗ್ಗಿಲ್ಲದೆ ಸಾಗ್ತಾ ಇದೆ. ಕೊಪ್ಪಳದಲ್ಲಿ ಪರವಾನಗಿ ಇಲ್ಲದೆ ಮಣ್ಣು ಸಾಗಾಟ ಮಾಡ್ತಾ ಇರೋ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಸರ್ಕಾರಿ ಭೂಮಿ, ಅರಣ್ಯ ಭೂಮಿ, ಕೃಷಿ ಸಾಗುವಳಿ ಜಮೀನಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭೂ ಮಾಫಿಯಾ ನಡೀತಾ ಇದೆ. ರಾಜ್ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗ್ತಾ ಇದೆ ಭೂ ಕಳ್ಳರ ಕಳ್ಳಾಟ. ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮಾತ್ರ ಏನು ಮಾಡ್ತಿದ್ದಾರೆ ಅನ್ನುವಂತ ಸಹಜ ಪ್ರಶ್ನೆ ಇಲ್ಲಿ ಉಲ್ಬಣ ಆಗ್ತಾ ಇದೆ. ಹಣದ ಆಸೆಗಾಗಿ ಭೂತಾಯಿಯ ಒಡಿಲನ್ನೇ ಬರೆದು ಮಾಡ್ತಾ ಇದ್ದಾರೆ. ನೋಡಿ, ಇದು ರಾಜ್ ನ್ಯೂಸ್ನ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳು. ಯಾವ ರೀತಿಯಾಗಿ ಅರಣ್ಯ ಭೂಮಿ, ಕೃಷಿ ಭೂಮಿಯನ್ನ ಹಗದು ಭೂ ಮಾಫಿಯಾ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ರಾಜ್ ನ್ಯೂಸ್ ಧೈರ್ಯವಾಗಿ ಭೂ ಮಾಫಿಯಾ ಮಾಡ್ತಕ್ಕಂಥ ಭೂಗಳ್ಳರ ಈ ಕರಾಳ ಮುಖವನ್ನು ನಿಮ್ಮ ಮುಂದೆ ಏನು ಸಾಕ್ಷಿ ಸಮೇತವಾಗಿ ಸೆರೆ ಹಿಡಿದಿದೆ. ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಟ್ರಕ್ಕರ್ಗಳಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಭೂ ಮಾಫಿಯಾ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದನ್ನು. ನೋಡಿ, ಇದೆಲ್ಲ ಕೂಡ ಸರ್ಕಾರಿ ಭೂಮಿ, ಅರಣ್ಯ ಪ್ರದೇಶ, ಪಟ್ಟಾ ಲ್ಯಾಂಡು, ಕೃಷಿ ಸಾಗುವಳಿ ಜಮೀನಿನಲ್ಲಿ ಅಗಿತಕ್ಕಂಥ ಮಣ್ಣು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಖುದ್ದಾಗಿ ರಾಜ್ ನ್ಯೂಸ್ನ ಕ್ಯಾಮರಾಗೆ ಸೆರೆ ಆಗಿರುವಂತಹ ದೃಶ್ಯಗಳಿದು. ಖುದ್ದು ಅಖಾಡದಲ್ಲಿ ರಾಜ್ ನ್ಯೂಸ್ನ ಸಿಬ್ಬಂದಿ ಈ ಒಂದು ಭೂಮಾಫಿಯಾದ ಕರಾಳ ದಂಧೆಯನ್ನ ಬಠಾ ಬಯಲು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಭೂಮಾಫಿಯಾ ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಸ್ಥಳಕ್ಕೆ ಭೇಟಿ ಕೊಟ್ಟಂತ ರಾಜ್ ನ್ಯೂಸ್ನ ತಂಡ ಕೊಪ್ಪಳದ ವೆಂಕಟಗಿರಿಯಲ್ಲಿ ನಡೀತಕ್ಕಂಥ ಈ ಅಕ್ರಮ ಭೂ ಮಾಫಿಯಾದ ಬಗ್ಗೆ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಇಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ರಾಜ್ ನ್ಯೂಸ್ನ ವರದಿಗಾರರ ಮುಂದೆ. ನಾಗರಾಜ್ ಸರ್, ಫಾರೂಕ್ ಅಂತ ಸರ್, ಕ್ರೈಮ್ ರಿಪೋರ್ಟರ್ ಬೆಂಗಳೂರಿಂದ. ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ. ಆಫೀಸ್ ಬಂದು ಹೊಡಿತಾ ಇದ್ದಾರೆ. ಲೋಡ್ ಹಿಡಿತಿರೋದು ಯಾರು? ಲೋಡ್ ಹಿಡಿತಾ ಇರೋದು ಯಾರು? ಮೊನ್ನೆ ಡಿಎಂ ವೀಕ್ಷಕರೇ ನೋಡಿ, ಇದರ ಇಂಚಿಂಚು ಮಾಹಿತಿಗಳು ನಾವೇ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಈ ವರದಿಯನ್ನು ರಾಜ್ ನ್ಯೂಸಲ್ಲಿ, ರಾಜ್ ನ್ಯೂಸಿನ ದೊಡ್ಡ ಇಂಪ್ಯಾಕ್ಟು ಹಾಗೆ ರಾಜ್ ನ್ಯೂಸ್ ತಂಡದ ಇದು ಅತಿ ದೊಡ್ಡ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಜಾಗ ಕಂಡುಹಿಡಿಯಲು ಅಷ್ಟು ಸುಲಭ ಅಲ್ಲ. ಯಾಕಂದರೆ ರೋಡಿಂದ ಸುಮಾರು 2 ರಿಂದ 3 ಕಿಲೋಮೀಟ್ರ್ ಒಳಗೆ ಬರಬೇಕಾಗುತ್ತೆ. ಈ ಜಾಗಕ್ಕೆ ಅಧಿಕಾರಿಗಳು ಬಂದಿಲ್ವೋ ಇಲ್ಲ ಬಂದು ಇಲ್ಲಿ ನೋಡ್ಕೊಂಡು ಜಾಣ ಕುಳ್ರ ಥರ ಅವ್ರ ಜೇಬ್ಗಳು ತುಂಬ್ಕೊಂಡು ಇದ್ದಾರ. ಹಾಗೆ ಇದೇ ಏರಿಯಾದಲ್ಲಿ
ಅಧಿಕಾರಿಗಳು ಪ್ರಶ್ನೆ ಮಾಡಕ್ ಹೋದಾಗ ಕೂಡ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಲ್ಲೆ ಮಾಡಿರ್ತಾರೆ, ವರದಿ ಆಗಿರುತ್ತದು. ಇಲ್ಲಿ ಎಲ್ಲ ಘಟಾನುಘಟಿಗಳು ಕೈವಾಡ ಇದೆ. ಇಲ್ಲಿ ಬರೋರು ಯಾರು ಇಲ್ಲಿ ಒಳಗೆ ಬರೋಕ್ಕೆ ಧೈರ್ಯ ಮಾಡಲ್ಲ. ಈಗ ಪೊಲೀಸ್ ಇಲಾಖೆಗೆ ನಾವು ಈ ವಿಷಯ ತಿಳಿಸಿದ್ದೀವಿ. ಪೊಲೀಸ್ ಇಲಾಖೆ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ. ಅತಿ ಶೀಘ್ರದಲ್ಲಿ ಅವರೇ ಬರ್ಬೋದು. ಅವ್ರು ಬಂದಿದ ಮೇಲೆ ಈ ಪ್ರಕರಣ ಯಾವ ಥರ ತಿರುಗಿಕೊಳ್ಳುತ್ತೆ ಅಂತ ನಾವು ಮುಂದಿನ ಎಪಿಸೋಡಲ್ಲಿ ನಿಮಗೆ ತೋರಿಸ್ತೀವಿ. ಎಸ್, ಈಗ ತಾನೇ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಂತ ನಮ್ಮ ಪ್ರತಿನಿಧಿ ಫಾರೂಕ್ ಈಗ ನಮ್ಮ ಜೊತೆ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ ಫಾರೂಕ್ ಅವರನ್ನ. ಫಾರೂಕ್ ಅವರೇ, ಮೊದಲನೇದಾಗಿ ನಿಮಗೆ ನಾವು ಅಭಿನಂದನೆ ತಿಳಿಸಬೇಕು. ಒಬ್ಬ ಅರಣ್ಯ ಅಧಿಕಾರಿ ಮಾಡಬೇಕಾದ ಕೆಲಸ ಇವತ್ತು ತಾವು ಮಾಡ್ತಾ ಇದ್ದೀರಿ. ಇಲ್ಲಿ ಯಾವ ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ, ಈ ಮಾಹಿತಿ ನಿಮಗೆ ಹೇಗೆ ಸಿಕ್ತು? ಈ ಒಂದು ಮರಳು ದಂಧೆ ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಸ್ಥಳೀಯರು ಈ ಮರಳು ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರಾ, ತಂದಿಲ್ವಾ? ಏನೆಲ್ಲ ಮಾಹಿತಿ ಸಿಕ್ಕಿದೆ ಫಾರೂಕ್ ನಿಮಗೆ? ವಿಜಯ್, ನಾವು ಇಲ್ಲಿ ಕೊಪ್ಪಳ ಬಂದಾಗ ಇಲ್ಲಿ ಸಾವಿರಾರು ಜನ ನಮಗೆ ಒಂದು ಮಾಹಿತಿ ಕೊಡ್ತಾರೆ ಕೆಲವರು. ಏನಂದ್ರೆ ಈ ತರ ಇಂಥ ಒಂದು ದಂಧೆ ನಡೀತಾ ಇದೆ ಸರ್, ನೀವು ಅದಕ್ಕೆ ಕಡಿವಾಣ ಆಗಬೇಕು. ಸುಮಾರು ಅಧಿಕಾರಿಗಳಿಗೆ ನಾವು ತಿಳಿಸಿದೀವಿ, ಆದ್ರೆ ಯಾರು ಈಗವರೆಗೂ ಇದಕ್ಕೆ ಕೈ ಹಾಕಿಲ್ಲ ಅಂತ ಒಂದು ಮಾಹಿತಿ ಸಿಗುತ್ತೆ. ಇದ್ರ ಜಾಳ ಹಿಡ್ಕೊಂಡು ಬಂದಾಗ ನಾವು ಹೈವೇಯಿಂದ ಸುಮಾರು 4 ಕಿಲೋಮೀಟರ್ ಒಳಗೆ ಬಂದಿದ್ಮೇಲೆ ನಮ್ಗೆ ಇದೊಂದು ಜಾಗ ಸಿಗುತ್ತೆ. ಈ ಜಾಗದಲ್ಲಿ ನಾವು ಬಂದಿದ ತಕ್ಷಣ ಟಿಪ್ಪರ್ ಲಾರಿಗಳು, ನೀವು ದೃಶ್ಯಗಳಲ್ಲಿ ಕಳಿಸಿ ನೋಡ್ಬೋದು, ಟಿಪ್ಪರ್ ಲಾರಿಗಳು ಅಲ್ಲಿಂದ ಹೊರಟೋಗ್ಬಿಡುತ್ತೆ. JCPಗಳು ಬಿಟ್ಟು ಅಲ್ಲಿಂದ ಪರಾರಿ ಆಗ್ತಾರೆ ಸರ್ ಅಲ್ಲಿಂದ. ವಿಜಯ್, ಅದೇ ಈಗ ಅವ್ರು ಏನು ಕಳ್ತನ ಮಾಡಿಲ್ಲ ಅಂತಂದ್ರೆ ಯಾಕೆ ಓಡೋಗಬೇಕು? ನಿಮ್ಮ ಕಣ್ಣು ತಪ್ಪಿಸಿ ಯಾಕೆ ಹೋಗ್ಬೇಕು? ರಾಜ್ ನ್ಯೂಸ್ ಕ್ಯಾಮ್ರಾ ಬರ್ತಿದ್ದಂಗೆ ಯಾಕೆ ಮರೆಮಾಚ್ಕೊಳ್ಬೇಕು? ಅಲ್ಲಿ ಏನೋ ತಪ್ಪು ನಡೀತಾ ಇದೆ, ಏನೋ ಅಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಇಷ್ಟೇ ಸಾಕ್ಷಿ ಸಾಕಲ್ವಾ? ವಿಜಯ್, ಹೌದು ವಿಜಯ್. ಇಲ್ಲಿ ನಾವು ನಾಗರಾಜನ್ನ ಅರಣ್ಯಾಧಿಕಾರಿಗಳಿಗೂ ಕಾಲ್ ಮಾಡ್ತೀವಿ. ಸುಮಾರು 2 ಗಂಟೆಯಿಂದ ನಾವು ಇಲ್ಲಿ ನಿಂತ್ಕೊಂಡು ಕಾಲ್ ಮಾಡ್ತಾ ಇದ್ದೀವಿ. ಫಸ್ಟ್ ನೆಪ ಹೇಳ್ತಾರ ಅವರು ಬರ್ತಾ ಇದೀವಿ ಅಂತ. ಅದಾದ್ಮೇಲೆ ಹೇಳ್ತಾರೆ ಇವಾಗ ಗಾಡಿಗಳಿಲ್ಲ ನಮ್ಮ ಹತ್ರ, 2 ಗಾಡಿ ಬೆಂಗಳೂರಿಗೆ ಹೋಗಿದ್ದೆ, ಹಾಗಾಗಿ ನಾವು ಬರಕ್ ಆಗ್ತಾ ಇಲ್ಲ ಅಂತ. ಕಳಿಸಿ, ನಮ್ ಕ್ಯಾಬ್ನೇ ಕಳಿಸಿ, ಬನ್ನಿ, ನಾವೇ ಕಳಿಸ್ತೀವಿ, ಕ್ಯಾಬ್ ಕಳಿಸ್ತೀವಿ, ಬಂದು ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ಫಾರೂಕ್ ಅವರೇ. ಆಮೇಲೆ ಸುಭಾಷ್ ಅನ್ನೋ ಒಂದು ಅರಣ್ಯ ಅಧಿಕಾರಿಗಳಿಗೆ ನಾವು ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಗೆ ಫಸ್ಟ್ ನೀವು ಗೌರವ ಕೊಟ್ಟು ಮಾತಾಡಿ ನಮ್ಗೆ, ನಾವು ಅದಾದ್ಮೇಲೆ ನಾವು ಬರ್ತೀವಿ ಅಲ್ಲಿ, ನೀವೇನ್ ಆರ್ಡರ್ ಮಾಡ್ತೀರಾ ಅಂತ ನಮ್ಗೆ ಪ್ರಶ್ನೆ ಮಾಡ್ತಾರೆ ವಿಜಯ್ ಅವರು. ಮತ್ತೆ ಅವ್ರೇನು ಈ ಸಂಬಳ ತಿಂತಿಲ್ವಂತ, ಸರ್ಕಾರಿ ಸಂಬಳ? ಹೌದು ವಿಜಯ್, ಇಲ್ಲಿ ಎಲ್ಲಾ ಅಧಿಕಾರಿಗಳು, ಎಲ್ಲಾ ವರ್ಗದ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೂ ಇಲ್ಲಿ ವಾಸವಾಗಿರೋ ಜನ ಹೇಳೋ ಪ್ರಕಾರ ಎಲ್ಲಾರ್ಗು ರೋಲ್ ಕಾಲ್ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಈ ದಂಧೆ ಬಗ್ಗೆ ಗೊತ್ತಿದೆ. ಆದ್ರೂ ಗೊತ್ತಿಲ್ದೇ ಇರೋ ತರ ಜಾಂಡ್ರು ಕುರುಡು ತರ ಇದ್ದಾರೆ ವಿಜಯ್. ಇಲ್ಲಿ ಮುಖ್ಯವಾಗಿ ನಾವು ಇದೆಲ್ಲದನ್ನ ನೋಡ್ತಾ ಇದ್ರೆ ಫಾರೂಕ್ ಅವರೇ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಒಂದು ಅಧಿಕಾರಿಗಳ ಕುಮ್ಮಕ್ ಮಾತ್ರ ಇಲ್ಲ ಇಲ್ಲಿ, ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಕುಮ್ಮಕ್ಕು ಕೂಡ ಇದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಎಷ್ಟು ವರ್ಷದಿಂದ ಈ ದಂಧೆ ನಡ್ಕೊಂಡು ಬರ್ತಾ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಫಾರೂಕ್ ನಿಮಗೆ? ವಿಜಯ್, ಇಲ್ಲಿ ನಾವು ವರದಿ ಮಾಡಕ್ ಬಂದಾಗ ಈ ದಂಧೆ ನಡೆಸ್ತಾ ಇರೋರು ರಸೂಲ್ ಅನ್ನೋರು. ಅವರು ನಾವ್ ಇಲ್ಲಿಗೆ ಬಂದು ಇಲ್ಲಿ ದಾಳಿ ಮಾಡಿದ ತಕ್ಷಣ ಎಲ್ಲಾರು ಪರಾರಿ ಆಗಿದ್ಮೇಲೆ ಒಂದು 2 ವೀಲರ್ ಬೈಕ್ ಮೇಲೆ ಅವ್ರ ಮಗ ಬರ್ತಾನೆ. ಅವ್ರ ಮಗ ಬಂದ್ ನಮಗ್ ಆಮೇಶ ಹೊಡಿತಾನೆ, ನೀವು ಯಾರಾದ್ರೂ ಒಬ್ರು ಮಾತಾಡಿ ನಮ್ ತಂದೆಯವ್ರ ಹತ್ರ, ನಾವು ನಿಮ್ಗೆ ಏನಿದೆ ಬಂದಿದ್ದಕ್ ಮಾಡ್ಕೊಡ್ತೀವಿ ಅಂತ. ನಾವು ಯಾವ್ದೇ ತರಕ್ಕೆ ಬೊಗ್ಗದೆ ಪೊಲೀಸವ್ರಿಗೆ 112 ಕಾಲ್ ಮಾಡಿದಾಗ ನಮಗೆ ಈಗ ನಮ್ಮ ಮುಂದೆ ಪೊಲೀಸರು ಇದ್ದಾರೆ, ಅವ್ರು ಮಾತ್ರ ನಮಗೆ ಸ್ಪಂದಿಸಿ ನಮ್ ಜಾಗಕ್ಕೆ ಬಂದಿದ್ದಾರೆ. ಅರಣ್ಯ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗವರೆಗೂ ನಾಟಕ ಆಡ್ಕೊಂಡೇ ಇದ್ದಾರೆ ಹೊರತು ಈಗವರೆಗೂ ಈ ಸ್ಥಳಕ್ಕೆ ಬಂದಿಲ್ಲ ವಿಜಯ್. ಇದು ಸಂಬಂಧಪಟ್ಟಂತ ಅರಣ್ಯ ಸಚಿವರು ಅದೇ ಭಾಗದವರು, ಬೀದರ್ ಭಾಗದವರು, ಉತ್ತರ ಕರ್ನಾಟಕ ಭಾಗಕ್ಕೆ ಬರ್ತಾರೆ, ಅವ್ರ ಗಮನಕ್ಕೆ ಕೂಡ ತರಬೇಕಾಗತ್ತೆ ಈ ವಿಚಾರನ. ಈಗ ಪೊಲೀಸರು ಕೇಸ್ ದಾಖಲಿಸ್ಕೊಳ್ತಾ ಇದ್ದಾರೆ, ಹೇಗೆ ಫಾರೂಕ್ ಮುಂದಿನ ಕ್ರಮ ಏನ್ ತಗೊಳ್ತಾ ಇದ್ದೀರಿ ಈಗ? ಸರ್, ಪೊಲೀಸರು ಕೇಸ್ ದಾಖಲಿಸ್ಕೊಳಕ್ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ವಿಪರ್ಯ ಹಾಗೆ ನಗೋಪ, ಇಲ್ಲಿ ನಾಚಿಕೆ ಕೇಡು ಅಂದ್ರೆ ಸರ್ ಅರಣ್ಯ ಅಧಿಕಾರಿಗಳು ಈಗವರೆಗೂ ಯಾರು ಬಂದಿಲ್ಲ ವಿಜಯ್. ಇಲ್ಲಿಗೆ ನಾವು ಸುಮಾರು 2 ಗಂಟೆಯಿಂದ ಇದೇ ಜಾಗದಲ್ಲಿ ಮುಖ ಮೂಡ್ದಿದೀವಿ.
ಇಲ್ಲಿ ನಾವು ನಮ್ಮ ಜಿಲ್ಲಾ ವರದಿಗಾರರು ಎಲ್ಲ ಸೇರಿ 3 ಗಾಡಿಗಳಲ್ಲಿ 3 ತಂಡವಾಗಿ ಇಲ್ಲಿ ಭೇಟಿ ಕೊಟ್ಟಿದೀವಿ ನಾವು. ನಮಗ್ ಇಷ್ಟು ಇನ್ಫಾರ್ಮೇಶನ್ ಇದೆ, ದಾರಿಲಿ ಹೈವೇಲಿ ಗಾಡಿಗಳು ಪಾಸ್ ಆಗ್ತಾ ಇರೋದು ವಿಜುವಲ್ಸ್ ಮಾಡಿದೀವಿ. ಎಲ್ಲ ಅವ್ರು ಕಳಿಸ್ಕೊಟ್ರು ಕೂಡ ಅವ್ರು ನಮ್ಗೀಗ ಈಗ ಸುಭಾಷ್ ಅನ್ನೋರು ಒಂದು ಅರಣ್ಯ ಅಧಿಕಾರಿ ಈಗ ನಮಗ್ ಉತ್ತರ ಕೊಡ್ತಾರೆ. ಅದು ಅರಣ್ಯ ಇಲಾಖೆದು ಜಮೀನು ಅಂತ, ಅದಕ್ಕೆ ದಾಖಲೆ ತಗೊಂಡ್ ಬನ್ನಿ ಆಮೇಲೆ ನಾವು ಬರ್ತೀವಿ ಅನ್ನೋದು ಒಂದು ಉತ್ತರ ಕೊಡ್ತಾರೆ ವಿಜಯ್. ಸೊ ಮತ್ತೆ ಅದು ಯಾವ ಅಂದ್ರೆ ಓಕೆ ಅರಣ್ಯ ಇಲಾಖೆ ಜಮೀನು ಅದಲ್ಲ ಅಂತ ಆದ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಣ್ಣು ಹೆಂಗ್ ಬೇಕಾದ್ರೂ ಹಂಗ ಹಾಕಿಬೋದಂತ ಅವ್ರು ಹೇಳೋ ಉತ್ತರ ಇಷ್ಟೇ ವಿಜಯ್. ಅದು ಅರಣ್ಯ ಇಲಾಖೆದು ಜಾಗ ಅಂತ, ನೀವು ದಾಖಲೆ ಮಾಧ್ಯಮದವ್ರು ದಾಖಲೆ ತಗೊಂಡ್ ಬಂದ್ ಕೊಟ್ರೆ ನಾನು ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಇಲ್ಲ ಅಂದ್ರೆ ನೀವು ನನಗೆ ಕರೆ ಮಾಡಿದೀರಾ ಹೆಂಗ ಅಡ್ಡ ದುಡ್ಡಿ ಮಾತಾಡಿದೀರಾ ಅಂತ ನಿಮ್ ಮೇಲೆನೆ ಕೇಸ್ ಮಾಡ್ತೀನಿ ಅನ್ನೋದು ನಮ್ಮ ಮೇಲೆನೆ ಧಮಕಿ ಹಾಕಕ್ ಹೊರಟಿದ್ದಾರೆ. ಹಾಕ ಕೇಳಿ ಅದನ್ನೆಲ್ಲ ಹೆದರಂಗಿದ್ರೆ ಅದಕ್ಕೆಲ್ಲ ಹೆದರಂಗಿದ್ರೆ ನೀವು ಆ ಜಾಗಕ್ಕೆ ಹೋಗ್ತಾ ಇರ್ಲಿಲ್ಲ ಒಬ್ಬ ಜರ್ನಲಿಸ್ಟ್ ಆಗಿ. ವಿಜಯ್ ಖಂಡಿತ ವಿಜಯ್, ಇಲ್ಲಿ ಈ ಜಾಗದಲ್ಲಿ ರಾತ್ರಿ 2:30 ಗಂಟೆ 3 ಗಂಟೆ ಸಮಯದಲ್ಲೂ ಬಂದು ನಾವು ನಮ್ಮ ಜೀವವನ್ನು ಒತ್ತೆಗಿತ್ತು ಈ ಜಾಗ ನೋಡ್ಕೊಂಡು ಹೋಗಿ ಈಗ 12 ಗಂಟೆ ಮೇಲೆ ಇಲ್ಲಿ ಗಣಿಗಾರಿಕೆ ನಡೀತಾ ಇರುತ್ತೆ ಅನ್ನೋದು ಒಂದು ಪಕ್ಕಾ ಇನ್ಫಾರ್ಮೇಶನ್ ತಗೊಂಡು ಇಲ್ಲಿಗೆ ಬಂದಾಗ ದಾರಿಲಿ ನಮ್ಗೆ ಈ ಟಿಪ್ಪರ್ ಲಾರಿಗಳು ಸಿಗುತ್ತೆ. ಸೊ ಅವರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಕೊಳ್ತೀನಿ. ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ಇಲ್ಲಿ JCB ಟ್ಯಾಚಿಗಳು ಟಿಪ್ಪರ್ಗಳು ಬಿಟ್ಟು ಇಲ್ಲಿಂದ ಪರಾರಿಯಾಗಿರ್ತಾರೆ ಅವರು. ಆ ನಾಲಾಯಕ್ ಅಧಿಕಾರಿಯ ನಂಬರ್ ಏನಾದ್ರೂ ಈ ಕಡೆ ನಮ್ಮ ಡೆಸ್ಕಿ ಕೊಡ್ಬೋದಾ? ನಾವು ಅವ್ರನ್ನ ಒಂದ್ಸರಿ ಸಂಪರ್ಕ ಮಾಡೋಣ, ಏನ್ ಉತ್ತರ ಕೊಡ್ತಾರೆ ರಾಜ್ಯದ ಜನತೆಗೆ ಅಂತ. ಕೊಡ್ತೀನಿ ವಿಜಯ್, ಖಂಡಿತ ಟ್ರೈ ಮಾಡೋಣ. ಅದ್ರ ಜೊತೆಗೆ ಅರಣ್ಯ ಇಲಾಖೆ ಸಚಿವರ ಗಮನಕ್ಕೂ ಇದನ್ನ ತರೋಣ. ಫಾರೂಕ್ ಅವರೇ, ಇದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಏನು ಭೂತಾಯಿಯ ಒಡಿಲನ್ನ ಬಗಿತಾ ಇರುವಂತ ಈ ಕದಿಮರನ ಬಿಡೋದು ಬೇಡ ವಿಜಯ್. ನಾವು ಮುಂದಿನ ದೃಶ್ಯಗಳು ನಿಮಗೆ ಕಳಿಸ್ಕೊಡ್ತೀವಿ. ಇದ್ರ ಸುಮಾರು ಒಂದು 50ರಿಂದ 60 ಅಡಿ ಕೆಳಗಡೆ ಹೋಗಿದೆ ಹಳ್ಳ. ಯಾರಾದ್ರೂ ರಾತ್ರಿ ಸಮಯದಲ್ಲಿ ಪಕ್ಕದಲ್ಲೇ ಚಿಕ್ಕದು ಮಣ್ ರೋಡ್ ಇದೆ, ಯಾರಾದ್ರೂ ರಾತ್ರಿ ಸಮಯದಲ್ಲಿ ಬಂದು ಒಂಚೂರು ಜಾರ್ ಬಿದ್ರೆ ಅವ್ರ ಜೀವ ಅಂತೂ ಖಂಡಿತವಾಗಿ ಉಳಿಯಲ್ಲ ವಿಜಯ್. ಎಸ್, ಖಂಡಿತ ಫಾರೂಕ್. ಇದು ಅಲ್ಲಿ ಸ್ಥಳೀಯರ ಅಭಿಪ್ರಾಯ ಏನಿದೆ ಈ ವಿಚಾರದಲ್ಲಿ ಅಂತ? ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ? ಏನಾದ್ರು ದೂರ್ ಕೊಟ್ಟಿದ್ರಂತ ಯಾವಾಗಾದ್ರು? ಸರ್ ಅವರು ಹಲವಾರು ಸಲ ವಿಜಯ್ ಅವ್ರು ದೂರನ್ನು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಈ ಅಧಿಕಾರಿಗಳ ದರ್ಪದಿಂದ ಅವರು ಸುಮ್ಮನಾಗಿದ್ದಾರೆ. ಯಾಕಂದ್ರೆ ಎಲ್ಲ ಇಲ್ಲಿ ಹಳ್ಳಿ ಜನ, ಅವ್ರಿಗೆ ಈ ತರ ಸಮಸ್ಯೆಗಳು ಫೇಸ್ ಮಾಡಕ್ಕಾಗಲ್ಲ. ಈಗ ನಮ್ಮ ಮಾಧ್ಯಮದ ತಂಡ, ರಾಜ್ ನ್ಯೂಸ್ ತಂಡ ಬಂದಿದ್ಮೇಲೆ ಕೂಡ ಇಲ್ಲಿ ಬಂದು ನಮ್ಗೆ ಡೀಲಿಗೆ ಬರ್ತಾರೆ ಅವರು. ನಮ್ಗೆ ನಿಮ್ಗೆ ಇಷ್ಟು ಕೊಡ್ತೀವಿ, ಹೋಗಿ ನೀವು ಯಾಕೆ ಬಂದಿದ್ದೀರಾ ಅನ್ನೋ ಮಾತು ಹೇಳ್ತಾರೆ. ಅಂದ್ರೆ ಇಲ್ಲಿ ಇರೋ ಸ್ಥಳೀಯರಿಗೆ ಎಷ್ಟು ತೊಂದರೆ ಕೊಡ್ತಾರೆ ಅನ್ನೋದು ನೋಡ್ಬೋದು. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಭಾವಿ ಜನಪ್ರತಿನಿಧಿಗಳ ಕೈವಾಡನೂ ಇದೆ, ಪ್ರಭಾವಿ ವ್ಯಕ್ತಿಗಳ ಕೈವಾಡನೂ ಇದೆ, ಅಧಿಕಾರಿಗಳ ಕೈವಾಡನೂ ಇದೆ. ಇಲ್ಲ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟದ ದಂಧೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಯಾರು ಕೂಡ ಆನ್ ಕ್ಯಾಮ್ರಾ ಬಂದು ಮಾತಾಡಕ್ಕೆ ಇಷ್ಟಪಡಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಜನತೆಗೂ ಗೊತ್ತಾಗುತ್ತದು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧೈರ್ಯದಿಂದ ಮುನ್ನುಗ್ಗಿದ್ದೀರಿ. ಇದುವರೆಗೂ ಕೂಡ ನೀವೇನು ಅಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದೀರಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಈಗ ಕೇಸ್ ದಾಖಲಿಸ್ಕೊಳ್ಳೋದಕ್ಕೆ ಪೊಲೀಸರು ಕೂಡ ಅಲ್ಲಿಗೆ ಬಂದಿದ್ದಾರೆ. ನಾವು ಕಾನೂನು ಪ್ರಕಾರವಾಗಿ ಹೋಗೋಣ, ಕಾನೂನಿನಲ್ಲಿ ನ್ಯಾಯ ಸಿಗುತ್ತಾ ನೋಡೋಣ. ಮುಂದೆ ಅರಣ್ಯ ಇಲಾಖೆ ಸಚಿವರ ಗಮನಕ್ಕೂ ಕೂಡ ಇದನ್ನು ತರೋಣ, ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ. ಈಶ್ವರ್ ಖಂಡ್ರೆ ಅವರು ಆದ್ರೂ ಇದಕ್ಕೆ ನ್ಯಾಯ ಕೊಡಿಸ್ತಾರ ಅಂತ ನೋಡೋಣ. ಫಾರೂಕ್, ಖಂಡಿತ ವಿಜಯ್, ಥ್ಯಾಂಕ್ ಯು. ನೋಡಿ, ಒಟ್ನಲ್ಲಿ ಸದ್ಯಕ್ಕೆ ಅರಣ್ಯ ಇಲಾಖೆ ಸಚಿವರ ಗಮನಕ್ಕೂ ಕೂಡ ಈ ವಿಚಾರವನ್ನು ತರಬೇಕಾಗತ್ತೆ. ಇದು ಅರಣ್ಯ ಭೂಮಿ ಹೌದೋ ಅಲ್ವಾ ಅಂತೇಳಿ ದಾಖಲೆ ಇಟ್ಕೊಂಡು ಬನ್ನಿ ಅಂತ ಅರಣ್ಯ ಅಧಿಕಾರಿಗಳು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಕೈಯಲ್ಲಿ 5,000 10,000 ಇಸ್ಕೋಬೇಕಾದ್ರೆ ಅದು ಯಾವ ಭೂಮಿ ಅಂತ ಇಸ್ಕೊಂಡಿದ್ದೀರಿ? ಅದು ಯಾವ ಹಣ ಅಂತ ತಿಂದಿದ್ದೀರಿ? ಯಾರ ಎಂಜಲು ಕಾಸಂತ ತಿಂದಿದ್ದೀರಿ? ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು ನಿಮ್ಗೆಲ್ಲ. ನೋಡ, ಈ ವಿಚಾರನ ಇಲ್ಲಿಗೆ ಬಿಡೋದಿಲ್ಲ. ಸದ್ಯಕ್ಕೆ ನಮ್ಮ ಪ್ರತಿನಿಧಿಗಳಲ್ಲಿ ಮುಖ ಮೂಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯವನ್ನು ತಂದೆ ತರ್ತೇವೆ. ಅಲ್ಲಿ ನಡೀತಕ್ಕಂಥ ಅಕ್ರಮ ಮರಳು ದಂಧೆ ಏನಾಗಬೇಕು, ಸ್ಟಾಪ್ ಆಗಲೇಬೇಕು. ಇದುವರೆಗೂ ನಡೆಸಿರುವಂತಹ ಮರಳು ದಂಧೆ ಅಕ್ರಮವಾಗಿ ನಡೆಸಿದ್ದಾರೆ, ಅದಕ್ಕೆ ತಕ್ಕ ಶಾಸ್ತಿಯನ್ನ ಕಲಿಸಲೇಬೇಕು. ಅಧಿಕಾರಿಗಳಿಂದ ಹಿಡಿದು ಯಾರ್ಯಾರಲ್ಲಿ ಶಾಮೀಲಾಗಿದ್ದಾರೋ ಎಲ್ಲರ ಮುಖವಾಡವನ್ನ ಕೂಡ ಬಯಲಿಗೆಳೆಯೋವರೆಗೂ ಕೂಡ ರಾಜ್ ನ್ಯೂಸ್ನ ಕ್ಯಾಮ್ರಾ ಅಲ್ಲಿಂದ ಕಾಲ್ ಕಿತ್ತೋದಿಲ್ಲ. ಅಟ್ಲೀಸ್ಟ್ ಪೊಲೀಸ್ ಅವರಿಗೆ ನೀವು ಫೋನ್ ಮಾಡಿ ಕಳಿಸಿ ಸರ್, ನಿಮ್ಮ ಕರ್ತವ್ಯ ಇದು. ಹಲೋ, ಅಂದ್ರೆ ಪೊಲೀಸರು ನಿಮ್ಮ ಮಾತು ಕೇಳಲ್ಲ ಅಂದ್ರೆ ಇಲ್ಲಿ ಎಲ್ಲ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ, ಎಲ್ಲ ಗೊತ್ತಿದ್ದು ಜಾಂಡು ಕುಳ್ರ ತರ ಕಣ್ಮುಚ್ಕೊಂಡಿದ್ದಾರೆ ಅನ್ನೋ ಅರ್ಥ ಇದು ಅಲ್ವಾ ಸಾಹೇಬ್ರೆ? ನೀವೇ ಅಲ್ಲಲ್ಲ, ಅವರು ಸಿದ್ದವ್ರೆ ಡೈರೆಕ್ಟ್ ಕಾಲ್ ಮಾಡಕ್ ಹೇಳಿ, ಬರ್ತಾರೆ. ಹಾಗಾದ್ರೆ ಮಾಡಿದ್ರೆ ನೀವು ಯಾಕೆ ಬರಲ್ಲ, ಅದೇ ಇದೆ ಹೇಳ್ತಾರೆ.
ಅಂದರೆ ಇದು ಹೆಂಗೈತೆ ಅಂದರೆ ನೋಡಿ, ನೀವು ಮಾತಾಡ್ತಾ ಇರೋದು ನಾನು ರೆಕಾರ್ಡಿಂಗಲ್ಲಿದೆ, ಸರಿನಾ? ಮುಂದೆ ಕ್ಯಾಮ್ರಾ ರೆಕಾರ್ಡಿಂಗಲ್ಲಿದೆ. ನೀವು ಅವ್ರ ಮೇಲೆ ನೀವು ಹಾಕಿ, ನಿಮ್ಮ ಮೇಲೆ ಅವ್ರು ಹಾಕಿ, ಅವ್ರ ಕೆಲಸ ಅವರು ಗೌರ್ಮೆಂಟ್ ಆಸ್ತಿ ಎಲ್ಲ ನುಂಗ್ಕೊಂಡು ಗುಂಡಾಂತರ ಮಾಡಿದ್ಮೇಲೆ ನೀವು ಇದು ಮಾಡಿ ಅಲ್ವಾ? ಸರಿ ಸರ್. ಇರ್ಬೇಕಲ್ಲ, ಆಫೀಸ್ ಬಂದು ಹೊಡಿತಾ ಇದ್ದಾರೆ. ಲೋಡ್ ಹಿಡಿತಿರೋದು ಯಾರು? ಲೋಡ್ ಹೊಡಿತಾ ಇರೋದು ಯಾರು? ಮೊನ್ನೆ